ನಮಸ್ಕಾರ. ನಾನು ಡಾಕ್ಟರ್ ನಾಗವೇಣಿ ಎನ್. BSc ತೃತೀಯ ಚತುರ್ಮಾಸಕ್ಕೆ ನುಡಿ ಬೆಳಕು ಅನ್ನುವಂಥ ಕನ್ನಡ ಭಾಷಾ ಪಠ್ಯಪುಸ್ತಕ ಇದೆ. ಈ ಪಠ್ಯಪುಸ್ತಕದಲ್ಲಿ ನಾಯಿ ಮಲ್ಲಿಗೆ ಅನ್ನುವಂಥ ಒಂದು ಲಲಿತ ಬರಹ ಅಥವಾ ಪ್ರಬಂಧ ಇದೆ. ಇದನ್ನು ಬರೆದವರು ನಮ್ಮ ಪ್ರೀತಿಯ ಕವಿ KS ನರಸಿಂಹಸ್ವಾಮಿ ಅವರು. ಒಂದು ಪಠ್ಯವನ್ನಿಡುವಾಗ ಆ ಪಠ್ಯಕ್ಕೊಂದು ಉದ್ದೇಶ ಇರ್ತದೆ. ಈ ಪಠ್ಯ ವಿಶೇಷವಾಗಿ ಸಾಕು ಪ್ರಾಣಿ ಮತ್ತು ಅಂದರೆ ಸಾಕು ಪ್ರಾಣಿಯಾಗಿರುವ ಒಂದು ನಾಯಿ ಮತ್ತು ಅದನ್ನು ಸಾಕಿದಂಥ ಮನೆಯವರ ನಡುವಿನ ಬಾಂಧವ್ಯವನ್ನು ಹೇಳ್ತಾ ಹೋಗ್ತದೆ. ಮೂಕ ಪ್ರಾಣಿಗಳು ಮನುಷ್ಯನಿಗಿಂತ ಹೆಚ್ಚು ಸಂವೇದನಾಶೀಲ ಮನಸ್ಸು ಉಳ್ಳವುಗಳಾಗಿವೆ. ಈ ಪ್ರಬಂಧದಲ್ಲಿ ಜಾಕಿ ಅನ್ನುವಂಥ ಒಂದು ನಾಯಿ ಮನೆಯ ಮಗು ತುಂಗಭದ್ರೆಗೆ ಜ್ವರ ಬಂದಾಗ ಬಹಳಷ್ಟು ಕಾಳಜಿ ತೋರ್ತದೆ. ಆ ಕಾಳಜಿ ಅದು ಎಷ್ಟಂದ್ರೆ ಮಗುವಿನ ಹತ್ರ ಯಾರಿಗೂ ಬರಲಿಕ್ಕೆ ಬಿಡೋದಿಲ್ಲ. ಅದು ಮುಂದೆ ವೈದ್ಯರಿಗೆ ಅದು ಗದರಿಸ್ತದೆ. ಅಂದ್ರೆ ಮಗು ಮತ್ತು ಮಗುವಿನ ತನ, ನಾಯಿ ಮತ್ತು ನಾಯಿಯಲ್ಲಿರುವ ಮಗುತನ, ಅದೆರಡೂ ಕೂಡ ಇಲ್ಲಿ ಕಂಡು ಬರ್ತದೆ. ಬೋಧಿಸತ್ವನ ಕಥೆಗಳಲ್ಲಿ ಒಂದು ಮಾತು ಬರ್ತದೆ. ಒಂದು ಕಥೆಯಲ್ಲಿ ನನ್ನ ನೆನಪು, ಪರೋಪಕಾರ ಮಾಡೋದ್ರಲ್ಲಿ ಪ್ರಾಣಿಗಳು ಬಲು ಮೇಲು, ಕೆಲ ಜನರು ಬಲು ಕೀಳು. ಆ ಕಥೆಯ ಒಟ್ಟು ಸಾರವನ್ನು ಹೇಳ್ತಾ ಈ ಮಾತನ್ನು ಅಲ್ಲಿ ಹೇಳ್ತಾರೆ. ಪ್ರಾಣಿಗಳು ಮನುಷ್ಯನ ಮೇಲೆ ತೋರುವ ಪ್ರೀತಿ, ಕಾಳಜಿ ಅದು ಬಹಳ ನಿಷ್ಕಲ್ಮಶವಾದ. ಎಷ್ಟೋ ಬಾರಿ ಮನುಷ್ಯ ತನ್ನ ಕ್ರೌರ್ಯವನ್ನು, ದುಷ್ಟತನವನ್ನು, ಹಿಂಸ್ರ ಗುಣವನ್ನು ಪ್ರಾಣಿಗಳ ಮೇಲೆ ತೋರಿಸ್ತಾನೆ. ಮನೆಯಲ್ಲಿ ಸಾಕುವ ಪ್ರಾಣಿಗಳು ಅವು ನಮ್ಮನ್ನಿಷ್ಟು ಹೊಂದಿಕೊಳ್ತಾವಂದ್ರೆ, ನಮ್ಮ ಮೇಲೆ ಇಷ್ಟು ಕಾಳಜಿ ತೋರ್ತಾವಂದ್ರೆ, ನಮ್ಗೆ ಕಾವಲುಗಾರರಾಗಿರ್ತಾರೆ. ನಾವು ಆ ಪ್ರಾಣಿಗಳನ್ನು ಬಹಳಷ್ಟು ಪ್ರೀತಿಯಿಂದ ಕಾಣಬೇಕು. ನಮ್ಮೊಳಗೆ ಅವುಗಳಿಗಿಂತ ಹೆಚ್ಚು ನಮಗೆ ಅವಕಾಶಗಳಿವೆ. ನಮ್ಮ ಮಾತು ಬರ್ತವೆ, ಅವುಗಳಿಗೆ ಮಾತು ಬರುವುದಿಲ್ಲ. ನಾವು ಅವುಗಳೊಂದಿಗೆ ಮಾತನಾಡ್ತಾ ಹೋದಾಗೆ ಅವು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ತವೆ, ನಮ್ಮೊಂದಿಗೆ ಸಂವಾದ ಮಾಡ್ತವೆ, ನಮ್ಮ ನೋವುಗಳಿಗೆ ಸಂವೇದನೆಯನ್ನು ತೋರಿಸ್ತವೆ. ಹಾಗಿರುವಾಗ ನಾವು ಪ್ರಾಣಿಗಳ ಬಗ್ಗೆ ಕಾಳಜಿ, ಪ್ರೀತಿ ತೋರಿಸಬೇಕು. ನಮ್ಮ ಒಳಗಿರುವ ಮಾನವೀಯತೆಯನ್ನು ನಾವು ಪ್ರಾಣಿಗಳೊಂದಿಗೆ ಮೆರಿಬೇಕು, ತೋರಬೇಕು ಅನ್ನೋದು ಈ ಪ್ರಬಂಧದ ಒಂದು ಉದ್ದೇಶ. ಮತ್ತು ಅದು ಹೇಳುವಂತಹ ಒಂದು ನಮ್ಮೊಂದಿಗೆ ಮಾತನಾಡುವಂತಹ ಕತೆ ಅಥವಾ ಪ್ರಬಂಧ, ನಮ್ಮೊಂದಿಗೆ ಮಾತನಾಡುವಂತಹ ಮಾತು. ಇಲ್ಲಿ ಈ ಪ್ರಬಂಧವನ್ನು ಬರೆದವರು KS ನರಸಿಂಹಸ್ವಾಮಿ ಅವರು. ನಾವೊಂದಿಷ್ಟು ಕವಿಯ ಬಗ್ಗೆ ಪರಿಚಯ ಮಾಡಿಕೊಳ್ಳುವ. ನಮ್ಗೀಗಾಗಲೇ ನಮ್ಗೆ ಗೊತ್ತಿಲ್ಲದೆ ನಾವು ನರಸಿಂಹಸ್ವಾಮಿಗಳ ಕವನಗಳನ್ನು ಎಷ್ಟೋ ಬಾರಿ ಹೇಳ್ಕೊಂಡು ಹೋಗ್ತೇವೆ. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಆ ಕವನಗಳು ಅಷ್ಟು ಪ್ರಭಾವ ಬೀರುವಂಥ ಕವನಗಳು. ನರಸಿಂಹಸ್ವಾಮಿಯವರು 1915 ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನಿಸಿದರು. ಅವ್ರ ತಂದೆ ಕಿಕ್ಕೇರಿ ಸುಬ್ಬಣ್ಣರಾಯರು, ತಾಯಿ ಹೊಳಲು ನಾಗಮ್ಮನವರು. ಇಂಟರ್ಮೀಡಿಯೇಟ್ ಶಿಕ್ಷಣದ ನಂತರಕ್ಕೆ ಅವರು ಸರ್ಕಾರಿ ಉದ್ಯೋಗವನ್ನು ಪಡೆದರು. ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಅದರೊಂದಿಗೆಯೇ ತಮ್ಮೆಲ್ಲ ಬರಹಗಳನ್ನು ಬರೆಯುತ್ತಾ ಹೋದವರು ನರಸಿಂಹಸ್ವಾಮಿಯವರು. 1970 ಸೇವೆಯಿಂದ ನಿವೃತ್ತರಾದರು. 15ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಅವರ ಕವನಗಳ ವ್ಯಾಪ್ತಿ ಗಮನಿಸಿ 15ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇಲ್ಲಿ ಕೆಲವನ್ನು ನಾನು ಹೆಸರಿಸ್ತೇನೆ. ಮೈಸೂರು ಮಲ್ಲಿಗೆ, ಐರಾವತ, ದೀಪದ ಮಲ್ಲಿ, ಇರುವಂತಿಗೆ, ಉಂಗುರ, ಶಿಲಾಲತೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ, ಹೀಗೆ ಒಂದೊಂದು ಕವನ ಸಂಕಲನದಿಂದ ಇನ್ನೊಂದು ಕವನ ಸಂಕಲನಕ್ಕೆ ಬರುವಾಗ ಅವರ ಬರಹ ಬೆಳವಣಿಗೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ನಾವು ಅವರನ್ನು ಪ್ರೇಮ ಗೀತೆಗಳ ಮೂಲಕ ಗುರುತಿಸಿಕೊಂಡ್ರು. ಶಿಲಾಲತೆಯಂಥ ಕವನ ಸಂಕಲನಕ್ಕೆ ಬಂದಾಗ ಸಮಕಾಲೀನ
ಕಾವ್ಯದ ಕನ್ನಡದಲ್ಲಿ ಸಮಕಾಲೀನ ಕಾವ್ಯದ ತುಡಿತ ಏನುಂಟು ಅದಕ್ಕೆ ಅವರು ತೆರೆದುಕೊಳ್ತಾರೆ. ತೆರೆದ ಬಾಗಿಲು. ಈ ಕವನ ಸಂಕಲನವು ಉಳಿದ ಕವನ ಸಂಕಲನಕ್ಕಿಂತ ಭಿನ್ನವಾಗಿ ಬರ್ತದೆ. ಮುಂದೆ ಅವರು ಕೆಲವು ಗದ್ಯ ಸಾಹಿತ್ಯವನ್ನು ಬರೆದಿದ್ದಾರೆ. ಉಪವನ, ದಮಯಂತಿ, ಸಿರಿಮಲ್ಲಿಗೆ ಇವು ಅವರ ಗದ್ಯ ಕೃತಿಗಳು. ಹಾಗೆ ಅನುವಾದಗಳನ್ನು ಬರೆದಿದ್ದಾರೆ. ನನ್ನ ಕನಸಿನ ಭಾರತ, ಸುಬ್ರಹ್ಮಣ್ಯ ಭಾರತಿ, ಪುಷ್ಕಿನ್ ಕವಿತೆಗಳು, ರಾಬರ್ಟ್ ಬರ್ನ್ಸ್ನ ಪ್ರೇಮಗೀತೆಗಳು, ಹೀಗೆ ಅನುವಾದಗಳನ್ನು ಕೂಡ ರಚಿಸಿದ್ದಾರೆ. ಕನ್ನಡದ ನಂದನವನದ ಈ ಕವಿಗೆ ಚಂದನ ಅನ್ನುವಂಥ ಅಭಿನಂದನ ಕೃತಿ ಕೂಡ ಸಮರ್ಪಿತವಾಗಿದೆ. ಸಾಮಾನ್ಯವಾಗಿ ಕವಿ ಪರಿಚಯ ಮಾಡಿಕೊಳ್ಳುವಾಗ ನಾವು ಅವರು ಗಳಿಸಿದಂಥ ಗೌರವವನ್ನು ಗುರುತಿಸ್ತೇವೆ. ನರಸಿಂಹಸ್ವಾಮಿ ಅವರನ್ನು ಕನ್ನಡದ ಜನತೆ ಬಹಳ ಪ್ರೀತಿಯಿಂದ ಪ್ರೇಮ ಕವಿ ಅಂತ ಕರೆಯುತ್ತೇವೆ. ಯಾಕಂದ್ರೆ ಅವರ ಪ್ರೇಮಗೀತೆ ಹಾಗೂ ದಾಂಪತ್ಯ ಗೀತೆಯ ಕವನ ಸಂಕಲನ ಮೈಸೂರು ಮಲ್ಲಿಗೆ 25ಕ್ಕೂ ಹೆಚ್ಚು ಬಾರಿ ಮುದ್ರಣ ಕಂಡಿರುವಂತಹ ಕೃತಿ. ಈ ಮೈಸೂರು ಮಲ್ಲಿಗೆ ಬಹಳ ಜನಪ್ರಿಯತೆ ಹೊಂದಿದಂತಹ ಕವನ ಸಂಕಲನ. ಅವರದನ್ನು ಅದರಲ್ಲಿರುವ ಗೀತೆಗಳನ್ನು ದಾಂಪತ್ಯ ಗೀತೆಗಳು ಅಂತ ಕರೆಯುತ್ತಾರೆ. ಆದರೆ ನಾವು ಅವರ ಮೈಸೂರು ಮಲ್ಲಿಗೆಯ ಪ್ರೇಮಿಗಳು ಪ್ರೇಮ ಗೀತೆಗಳು ಅಂತ ಕರೆಯುತ್ತೇವೆ. ಏನೇ ಇರಲಿ, ನಾವು ಅವರನ್ನು ಪ್ರೇಮ ಕವಿ ಅಂತ ಗೌರವಿಸ್ತಾ ಮೈಸೂರು ಮಲ್ಲಿಗೆಯ ಕವನಗಳನ್ನು ಗುಣಗುಣಿಸ್ತಾ ಇರ್ತೇವೆ. ನಮ್ಮೂರು ಚಂದವು ನಿಮ್ಮೂರು ಚಂದವು ಕವನ ಆಗಲಿ, ನನ್ನ ಪ್ರೇಮದ ಹುಡುಗಿ, ತಾವರೆಯ ನಸುಗೆಂಪು ಕವನವಾಗಲಿ, ನಿಮ್ಮೂರು ಚಂದವು ನಮ್ಮೂರು ಚಂದವು ಅಂತ ಹಾಡಿದ ಹಾಡಾಗಲಿ, ಇವೆಲ್ಲವೇನೆಂದರೆ ಮೈಸೂರು ಮಲ್ಲಿಗೆ ಕವನದ ಯಶಸ್ಸನ್ನು, ಪ್ರತಿಯೊಬ್ಬ ಸಹೃದಯನು ಗುನುಗುಟ್ಟುವ ಈ ಕವಿತೆಗಳು ಅದರ ಯಶಸ್ಸನ್ನು ಹೇಳ್ತವೆ. ಕವಿ ಎಸ್ ನರಸಿಂಹಸ್ವಾಮಿ ಅವರಿಗೆ ದೇವರಾಜ್ ಬಹದ್ದೂರ್ ಬಹುಮಾನ ಬಂದಿದೆ. ರಾಜ್ಯ ಸಂಸ್ಕೃತಿ ಇಲಾಖೆ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಸಿಕ್ಕಿದೆ. ಕೇರಳದ ಕವಿಕುಮಾರ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೋರೂರು ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ಗೌರವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ 10 ಹಲವು ಗೌರವಗಳು ದಕ್ಕಿವೆ. 1990ರಲ್ಲಿ ಮೈಸೂರಿನಲ್ಲಿ ನಡೆದಂಥ ಈ ಮೈಸೂರು ಮಲ್ಲಿಗೆಯ ಊರಿನಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆಯ ಗೌರವವನ್ನು ಪಡೆದಿದ್ದಾರೆ. ಇವರ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಆಧಾರದಲ್ಲಿ ಸಿದ್ಧವಾದಂತಹ ಮೈಸೂರು ಮಲ್ಲಿಗೆ ಚಲನಚಿತ್ರದ ಹಾಡುಗಳಿಗೆ ರಾಷ್ಟ್ರ ಪ್ರಶಸ್ತಿಯ ಗೌರವ ದೊರೆತಿದೆ. ಇವಿಷ್ಟು ನಾವು ಕೆ ಎಸ್ ನರಸಿಂಹಸ್ವಾಮಿ ಅವರನ್ನು ಪರಿಚಯ ಮಾಡಿಕೊಡೋದಾದ್ರೆ, ಆದರೆ ಅವರ ಕವನ ಸಂಕಲನಗಳ ಮೂಲಕ ನೀವು ಬಹಳಷ್ಟು ಪರಿಚಯವನ್ನು ಮಾಡಿಕೊಳ್ಬಹುದು. ನಮಗಿರುವಂತಹ ನಾಯಿ ಮಲ್ಲಿಗೆ ಪ್ರಬಂಧ ಇದು ಲಲಿತ ಪ್ರಬಂಧದ ಸ್ವರೂಪದ್ದು. ಲಲಿತ ಪ್ರಬಂಧದ ಸಾಮಾನ್ಯ ಲಕ್ಷಣ ಅಂದ್ರೆ ಲಲಿತವಾದ, ಸರಳವಾದ, ಸುಂದರವಾದ ಭಾಷೆಯಲ್ಲಿ ಆತ್ಮೀಯವಾಗಿ ಬರೆಯುತ್ತಾ ಹೋಗುವ ಬರಹ ಅದು. ಇದನ್ನು ಲಲಿತ ಪ್ರಬಂಧ ಅಥವಾ ಲಲಿತ ಬರಹ ಅಂತ ಕರೆಯುತ್ತೇವೆ. ಇಂಥ ಪ್ರಬಂಧಗಳಲ್ಲಿ ಬರಹಗಾರ ತನ್ನ ಅಹಂಕಾರವನ್ನು ತೋರಿಸ್ಲಿಕ್ಕಿಲ್ಲ, ಸಂತೋಷವನ್ನು ಅತಿರೇಕವಾಗಿ ತೋರಿಸ್ಲಿಕ್ಕಿಲ್ಲ. ಆತ್ಮೀಯವಾಗಿ ಗೆಳೆಯರೊಡನೆ ಮಾತನಾಡುವ, ಹೊರಟುವ ಬರಹದ ಶೈಲಿ ಈ ಬರಹಗಳಲ್ಲಿ ಇರ್ತದೆ. ಒಂದು ಸಣ್ಣ ಘಟನೆ, ಒಂದು ವಸ್ತು ಅಥವಾ ಜೀವಿಗಳ ಮೇಲಿನ ಪ್ರೀತಿ, ಅವುಗಳನ್ನು ಆತ್ಮೀಯ ಬರಹ ರೂಪಕ್ಕೆ ತರುವಲ್ಲಿ ಅದರ ನಿರೂಪಣಾ ಶೈಲಿ ಅದು ಪ್ರಬಂಧದಲ್ಲಿ ಮುಖ್ಯ. ಇಂಥ ಬರಹಗಳಲ್ಲಿ ಲೇಖಕ ಬಳಸುವ ನಿರೂಪಣೆಯ ಶೈಲಿ ಇದೆಯಲ್ಲ, ಆ ಶೈಲಿ ಅತ್ಯಂತ ಮುಖ್ಯ. ಕೆಲವೊಮ್ಮೆ ಲೇಖನದಲ್ಲಿ ಲೇಖಕನು ಒಳಗೊಳ್ಳುತ್ತಾನೆ, ನಿರೂಪಕನಾಗಿ ಒಳಗೊಳ್ಳುತ್ತಾನೆ, ಒಂದು ಪಾತ್ರವಾಗಿ ಒಳಗೊಳ್ಳುತ್ತಾನೆ. ಇಲ್ಲೆಲ್ಲ ಒಂದು ಹೊಸ ನೋಟ ಕೊಡುವುದು ಸಾಧ್ಯ ಇರ್ತದೆ. ಯಾಕಂದ್ರೆ ಲೇಖಕನ ಪ್ರವೇಶವೇ ಆದಾಗ ಬರಹದಲ್ಲಿ ಲವಲವಿಕೆ ಇರ್ತದೆ.
ಬರೆಯುವ ಬರಹ ಸರಳವಾಗಿ, ಸುಂದರವಾಗಿ, ನೇರವಾಗಿ ಇದ್ದು ಬಹಳಷ್ಟು ಆತ್ಮೀಯವಾಗಿ ಇರುತ್ತದೆ. ಇದು ಸಾಮಾನ್ಯವಾಗಿ ಲಲಿತ ಪ್ರಬಂಧದ ಮೇಲ್ನೋಟದ ಲಕ್ಷಣ. ಕನ್ನಡದಲ್ಲಿ ಮೊದಲಿಗೆ ಲಲಿತ ಪ್ರಬಂಧ ಸಂಕಲನವಾಗಿ ಬಂದದ್ದು ಬಿ ವೆಂಕಟಾಚಾರ್ಯರ ಲೋಕರಹಸ್ಯ ಅನ್ನೋ ಕೃತಿಯಾಗಿ. ಇದು ಬಂಕಿಮಚಂದ್ರರ ಬರಹಗಳ ಅನುವಾದ. ಕನ್ನಡದ ಮೊದಲ ಬರಹ ಲಲಿತ ಬರಹ ಬಿ ವೆಂಕಟಾಚಾರ್ಯರ ದಾಡಿಯ ಹೇಳಿಕೆ ಅನ್ನೋ ಹೆಸರಿನಲ್ಲಿ ಬಂತು. ಅದರ ಹೆಸರೇ ನಮಗೆ ಒಂಥರ ಖುಷಿ ಕೊಡುವಂತಹುದು. ದಾಡಿಯ ಹೇಳಿಕೆ, ಬಹುಶಃ ಹೇಳಿಕೆಯ ರೂಪದಲ್ಲಿರುವಂತಹ ಬರಹ ಇದು. ಕುವೆಂಪುರವರು, ಎಂ ಸೀತಾರಾಮಯ್ಯ ಅವರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ಎನ್ ಮೂರ್ತಿರಾಯರು, ಲಾಂಗೂಲಾಚಾರ್ಯರು, ವೀರೇಂದ್ರ ಸಿಂಪಿ, ಹೀಗೆ ಕನ್ನಡದಲ್ಲಿ ಲಲಿತ ಬರಹಗಳನ್ನು ಬರೆದವರ ಸಾಕಷ್ಟು ಹೆಸರುಗಳು ಸಿಗ್ತವೆ. ಕುವೆಂಪು ಅವರ ಅಜ್ಜಯ್ಯನ ಅಭ್ಯಂಜನ ಅನ್ನುವಂಥ ಬಹಳ ಪ್ರಸಿದ್ಧವಾದ ಲಲಿತ ಪ್ರಬಂಧ ಹೊಂದಿದೆ. ಇದನ್ನು ಬಹುಶಃ ಓದಿದವರು ಇರಲಿಕ್ಕಿಲ್ಲ. ಗ್ರಾಮೀಣ ಪರಿಸರದಲ್ಲಿ ಅಜ್ಜಯ್ಯ ಅಭ್ಯಂಜನ ಮಾಡುವಾಗ ಅದರ ಪೂರ್ವ ಅನಂತರದ ಅಜ್ಜಯ್ಯನ ಸ್ಥಿತಿಯನ್ನು ಹೇಳ್ತಾ ಹೋಗ್ತಾರೆ. ಅಭ್ಯಂಜನದ ರೀತಿಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಬಹುಶಃ ಇವತ್ತು ಅಂತಹ ಅಭ್ಯಂಜನಗಳು ಕಾಣ್ಲಿಕ್ಕೆ ಸಿಕ್ಕುವುದು ಅಪೂರ್ವ. ಗ್ರಾಮೀಣ ಪ್ರದೇಶದಲ್ಲಿ ದುಡಿಯುವ ಮಂದಿ ವರ್ಷಕ್ಕೊಮ್ಮೆ ದೀಪಾವಳಿಯನ್ನು ಆಚರಿಸುವಾಗ ದೀಪಾವಳಿಯ ದಿನ ಇದೇ ರೀತಿ ಅಭ್ಯಂಜನ ಮಾಡ್ತಾರೆ ಇವತ್ತು. ಆದರೆ ಹಿಂದೆ ಹಾಗಲ್ಲ, ವಾರ ವಾರ ತಮ್ಮ ದಣಿವನ್ನು ತೀರಿಸುವುದಕ್ಕಾಗಿ, ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಅಂತ ಅಭ್ಯಂಜನವನ್ನು ಮಾಡ್ತಿದ್ರು. ಇಲ್ಲಿ ಅಜ್ಜಯ್ಯ ಎಣ್ಣೆ, ಶುದ್ಧವಾದ ತೆಂಗಿನೆಣ್ಣೆಯನ್ನು ದೇಹಕ್ಕೆ ತಲೆಯಿಂದ ಕಾಲಿನವರೆಗೆ ಹಚ್ಚಿಕೊಂಡು ಬಳಿದುಕೊಂಡು, ನಾವು ಹಚ್ಕೊಂಡು ಅಂತ ಹೇಳೋದಕ್ಕಿಂತ ಅದನ್ನು ಬಳೆದುಕೊಂಡು, ಎಳೆಯುವಷ್ಟು ಬಳೆದುಕೊಂಡು ಅದಕ್ಕೊಂದಿಷ್ಟು ಸಮಯ ಕೊಟ್ಟು, ಅನಂತರ ಬಚ್ಚಲ ಮನೆಯಲ್ಲಿ ಬಹಳಷ್ಟು ಬಿಸಿಯಾದ ನೀರನ್ನು ಸ್ನಾನ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಸ್ನಾನವನ್ನು ಮಾಡ್ತಾ ಹೋದ ಹಾಗೆ ಆತನ ಮೈಯ ಬಣ್ಣ, ಮನಸ್ಸಿನ ಉಲ್ಲಾಸ ಇವೆಲ್ಲ ಕಂಡು ಬರುವ ರೀತಿ ಅನುಭವ ಅಜ್ಜಯ್ಯನ ಅಭ್ಯಂಜನದಲ್ಲಿ ಕುವೆಂಪುರವರು ಕೊಡ್ತಾ ಹೋಗ್ತಾರೆ. ಅದರೊಟ್ಟಿಗೆ ಎಳೆಯ ಕಿರಿಯ ಮಕ್ಕಳು ಅದನ್ನು ಕುತೂಹಲದಿಂದ ಕಾಣುವ ಬಗೆ ಮತ್ತು ಅವರನ್ನು ಆ ಸ್ನಾನಕ್ಕೆ ಒಳಪಡಿಸಿದಾಗ ಅವರ ಚಡಪಡಿಕೆ ಇವೆಲ್ಲವನ್ನು ದಾಖಲಿಸ್ತಾ ಹೋಗ್ತಾರೆ ಅಜ್ಜಯ್ಯನ ಅಭ್ಯಂಜನ ಬರಹದಲ್ಲಿ. ಗೋರೂರು ಅವರ ಇನ್ನೊಂದು ಬರಹ ಉಂಟು, ನಮ್ಮ ಎಮ್ಮೆಗೆ ಮಾತು ಬರುವುದೇ ಅನ್ನುವಂಥ ಬರಹ. ನಾವೆಲ್ಲ ಸಾಮಾನ್ಯವಾಗಿ ಎಮ್ಮೆ ಹಾಲು ಕುಡ್ದವರು ಅಂತ ಹೇಳೋದು ಸ್ವಲ್ಪ ಬುದ್ಧಿವಂತಿಕೆ ಕಡಿಮೆ ಇದ್ದಂಥ ವ್ಯಕ್ತಿಗಳನ್ನು, ಅಥವಾ ನಿಧಾನವಾಗಿ ಕೆಲಸ ಮಾಡ್ತಾ ಇದ್ದವರನ್ನು ಒಳ್ಳೆ ಎಮ್ಮೆ ಹಾಲು ಕುಡಿದ ಹಾಗೆ ಮಾತಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತೇವೆ. ಆದರೆ ಅದೇ ಹಾಲು ಕೊಡುವ ಎಮ್ಮೆ ಎಷ್ಟು ಚುರುಕಿದೆ ಅಂತ ನಮ್ಮ ಎಮ್ಮೆಗೆ ಮಾತು ಬರುವುದೇ ಅಂತ ಹೇಳುವ ಬರಹದಲ್ಲಿ ಕೊಡ್ತಾ ಹೋಗ್ತಾರೆ ಲೇಖಕರು. ಮನೆಯೊಳಗೆ ನಡೆಯುವ ಪ್ರತಿ ಮಾತುಗಳನ್ನು ಎಮ್ಮೆ ಕೇಳ್ತಾ ಹೋಗ್ತದೆ. ಮನೆಯೊಳಗಿನ ಪ್ರತಿ ವ್ಯಕ್ತಿಯ ಕ್ರಿಯೆಗೆ ಅದು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಹೋಗ್ತದೆ. ಆ ಬರಹದಲ್ಲಿ ಬರುವಂತಹ ಎಮ್ಮೆ ಬಹಳ ಬುದ್ಧಿವಂತ ಎಮ್ಮೆ. ಅದು ಕರು ಹಾಕುವ ಸಂದರ್ಭದಲ್ಲಿ ಮಾತ್ರ ಕರು ತೆತ್ತು ಎಸೆಯುತ್ತದೆ. ಮನೆಯವರಿಗೆಲ್ಲ ಇದು ಬಹಳ ದುಃಖ ಕೊಡುವಂತ ವಿಚಾರ ಆಗಿತ್ತು. ಅದಕ್ಕಾಗಿ ಅವ್ರದ್ದು ಪ್ರತಿ ಬಾರಿ ಕರು ಹಾಕ್ತದೆ ಅಂತ ಆದಾಗ ಕರು ಹಾಕುವ ದಿನಗಳಲ್ಲೂ ಹೋಗಿ ಕಾಯ್ತಾ ಕೂತಿದ್ರು. ಇನ್ನೇನು ಕರು ಹಾಕ್ಬೇಕು ಅಂತ ಆದಾಗ ಇವ್ರ ಹತ್ರ ಹೋಗಿ ಕರುವನ್ನು ರಕ್ಷಿಸ್ಲಿಕ್ಕೆ ಹೊರಟ್ರೆ ಎಮ್ಮೆ ಕರು ಹಾಕ್ತಲೇ ಇರಲಿಲ್ಲ. ಇಲ್ಲ, ಇದು ಸದ್ಯ ಹಾಕೋದಿಲ್ಲ ಅಂತ ಹೇಳಿ ಹೊರಗಡೆ ಹೋದ್ರೆ ಇಲ್ಲಿ ಎಮ್ಮೆ ಕರು ಹಾಕ್ತಿತ್ತಂತೆ. ಹಾಗಾದ್ರೆ ಮನುಷ್ಯನ ಮಾತುಗಳು ಆ ಎಮ್ಮೆಗೆ ಅರ್ಥ ಆಗ್ತಿತ್ತೆ. ಮನೆಯೊಳಗೆ ನಡೀತಾ ಇದ್ದ ಮಾತುಗಳು ಅದ್ರ ಕಿವಿಗೆ ಬಿದ್ರೆ ಅದು ಗೊತ್ತಾಗ್ತೈತೆ. ಹಾಗಾದ್ರೆ ನಮ್ಮ ಎಮ್ಮೆಗೆ ಮಾತು ಬರುವುದೇ ಅಂತ ಹೇಳ್ತಾರೆ. ಆ ಒಂದು ಪ್ರಾಣಿ, ಎಮ್ಮೆ ಅಂತ ಒಂದು ಪ್ರಾಣಿ, ಅದರ ಸೂಕ್ಷ್ಮ ದೃಷ್ಟಿ, ನಾವು ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಬೇರೆ, ಅದು ಇರುವ ರೀತಿ ಬೇರೆ. ಇದನ್ನು ಬಹಳ ಸುಲಲಿತವಾದ, ಲಲಿತವಾದ, ಅದನ್ನು ಹಾಸ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸರಳವಾದ ಸುಂದರವಾದ ಭಾಷೆಯಲ್ಲಿ ಅನುಭವಗಳನ್ನು ದಾಖಲಿಸ್ತಾ ಹೋಗುವಂತಹುದು ಈ ಪ್ರಬಂಧದಲ್ಲಿ ಕಂಡು ಬರುತ್ತದೆ. ಅಂದ್ರೆ ಇಂಥ ಪ್ರಬಂಧಗಳು ಓದುಗನ ಹೃದಯದಲ್ಲಿ, ಇಂಥ ಪ್ರಬಂಧದ ಅನುಭವಗಳು, ಅದು ಕೊಡುವಂಥ ಖುಷಿ, ಸಂತೋಷ
ಓದುಗನ ಹೃದಯದಲ್ಲಿ ಸದಾ ಸ್ಥಾಯೀಭಾವವಾಗಿ ನಿಂತು ಬಿಡುತ್ತದೆ. ಈ ಪ್ರಬಂಧದಲ್ಲಿ ಕೂಡ ಕೆಲವು ಬಗೆಗಳಿವೆ. ಲಘು ಬರಹಗಳು ಅಂತಿವೆ, ಹಾಸ್ಯ ಪ್ರಬಂಧಗಳು ಅಂತಿವೆ, ವ್ಯಂಗ್ಯ ವಿಡಂಬನಾ ಬರಹಗಳು ಅಂತಿವೆ. ಸಮಾಜದ ಓರೆ ಕೋರೆಗಳನ್ನು ತಿದ್ದುವ ಬರಹಗಳನ್ನು ನಾವು ಹಾಸ್ಯಪ್ರವಾಗಿ ವ್ಯಂಗ್ಯ ವಿಡಂಬನಾ ಬರಹವಾಗಿ ಕಾಣುತ್ತೇವೆ. ಪುಟ್ಟ ಪುಟ್ಟ ಘಟನೆಗಳನ್ನು ಕೂಡ ಹಾಸ್ಯ ಮಿಶ್ರಿತವಾದ ಭಾಷೆಯಲ್ಲಿ ಹೇಳುವಂತ ಪ್ರಬಂಧಗಳಿವೆ. ಅವು ಬಹಳ ಜನಪ್ರಿಯವಾಗಿವೆ. ಅಷ್ಟೇ ಅಲ್ಲ, ಇವತ್ತು ವಾರಪತ್ರಿಕೆಗಳಲ್ಲಿ ಅಥವಾ ದಿನಪತ್ರಿಕೆಯ ಸಾಪ್ತಾಹಿಕಗಳಲ್ಲಿ ಇಂತಹ ಪ್ರಬಂಧಗಳನ್ನು ಕಾಣುತ್ತೇವೆ. ಹಾಗೆಯೇ ಸಂಕಲನಗಳು ಕೂಡ ಸಾಕಷ್ಟು ಬಂದಿವೆ. ಇಲ್ಲಿ ಹೇಳುವ ಬಗೆ, ಬಳಸುವ ಭಾಷೆ ಇವು ಮುಖ್ಯ ಆಗ್ತವೆ. ಅಂದ್ರೆ ಹಾಸ್ಯ ಮಿಶ್ರಿತ ಭಾಷೆಯಿಂದ ಒಂದು ಪ್ರಬಂಧ ರಚನೆಯಾದ್ರೆ ಅದು ಬಹಳ ಜನಪ್ರಿಯವಾಗಿ ಹಾಸ್ಯ ಬರಹವಾಗಿ ಓದುಗರನ್ನು ತಲುಪ್ತದೆ. ಅಂದ್ರೆ ಪ್ರಬಂಧ ಎನ್ನುವುದು ಇಂದಿನ ದಿನಗಳಲ್ಲಿ ಬರಹದ ಹೊಸ ಹೊಸ ಸಾಧ್ಯತೆಗಳನ್ನು ಹೊರತಂದಿದೆ ಅನ್ನೋದು ಕೂಡ ಅಷ್ಟೇ ಸತ್ಯವಾದ ಮಾತು. ಈ ಭಾಗದಲ್ಲಿ ನಾವು ನರಸಿಂಹಸ್ವಾಮಿ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಲಲಿತ ಪ್ರಬಂಧದ ಕೆಲವು ಮುಖಗಳನ್ನು, ಕೆಲವು ಲಕ್ಷಣಗಳನ್ನು ಗಮನಿಸಿದ್ದೇವೆ. ಹಾಗೆ ಪ್ರಬಂಧದ ಕೆಲವು ವಿಭಾಗಗಳನ್ನು ಅಥವಾ ಅದರ ಬೇರೆ ಬೇರೆ ಬಗೆಗಳನ್ನು ಇಲ್ಲಿ ಗಮನಿಸಿದ್ದೇವೆ. ನರಸಿಂಹಸ್ವಾಮಿಯವರ ನಾಯಿ ಮಲ್ಲಿಗೆ ಪ್ರಬಂಧದ ಬಗ್ಗೆ ಮುಂದಿನ ಭಾಗದಲ್ಲಿ ಗಮನಿಸುವ. ನಮಸ್ಕಾರ.